ಸಿಗ್ತಾ ಇಲ್ವಾ ಕೋಲಾರದ ಟಿಕೆಟ್ ಫೈಟ್ ಅನ್ನೋ ಪ್ರಶ್ನೆ ಮೂಡಿಸ್ತಾ ಇದೆ. ಯಾರೆಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರು ಅವರ ವಿರುದ್ಧ ಮುನಿಯಪ್ಪ ಅವರು ತಮ್ಮ ವಾಕ್ಸಮರವನ್ನ ಮುಂದುವರೆಸಿದ್ದಾರೆ. ಇದೆಲ್ಲ ಡ್ರಾಮಾ ಅಂದಿದ್ದಾರೆ. ಕಂಟ್ರೋಲ್ಗೆ ಸಿಗ್ತಾ ಇಲ್ವಾ ಕೋಲಾರದ ಕಾಂಗ್ರೆಸ್ ಟಿಕೆಟ್ ಫೈಟ್ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿದೆ. ಯಾವಾಗ ಮುನಿಯಪ್ಪಗೆ ಟಿಕೆಟ್ ಅನ್ನೋದು ಮೇಲ್ನೋಟಕ್ಕೆ ಇನ್ನು ಅಧಿಕೃತವಲ್ಲದೆ ಹೋದ್ರೂ ಗೊತ್ತಾಯ್ತು, ಅಲ್ಲಿಂದ ಶುರುವಾಯಿತು ರಾಜಕೀಯ ಹೈಡ್ರಾಮಾ. ರಾಜೀನಾಮೆ ಪರ್ವವು ಕೂಡ ಆರಂಭ ಆಯಿತು. ಇದೆಲ್ಲದಕ್ಕೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಮುನಿಯಪ್ಪ. ಇದೆಲ್ಲ ರಾಜೀನಾಮೆ ನೀಡುವಂತಹ ನಾಟಕ ಮಾಡ್ತಾ ಇದ್ದಾರೆ. ಇದೆಲ್ಲ ಬರೀ ಡ್ರಾಮಾ. ಸೂತ್ರಧಾರ ಯಾರು ಅನ್ನೋದು ನನಗೆ ಗೊತ್ತಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಮೊದಲು ಹೇಳಿದ್ರು. ಈಗ ಉಲ್ಟಾ ಹೊಡಿತಾ ಇದ್ದಾರೆ. 5 ಗಂಟೆ ಮೇಲೆ ಸಿಎಂ ಜೊತೆಗೆ ಮೀಟಿಂಗ್ ಇದೆ, ಆ ನಂತರದಲ್ಲಿ ನಿರ್ಧಾರಗಳನ್ನ ತಿಳಿಸ್ತೀನಿ ಅನ್ನುವಂತಹ ವಿಷಯವನ್ನ ಮುನಿಯಪ್ಪ ಅವರು ಹೇಳಿದ್ದಾರೆ. ಪಕ್ಷದ ನಿರ್ಧಾರ ಏನು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗ್ತೀವಿ ಅಂತ ಹೇಳಿದವರು ಈಗ ಗುಂಪು ಕಟ್ಕೊಂಡು ಈ ರೀತಿಯ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇರೋದು, ಹೆಸರು ಕೆಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ಸೂಕ್ತವಲ್ಲ. 5 ಗಂಟೆಯ ಮೀಟಿಂಗ್ ನಂತರದಲ್ಲಿ ಮಾತನಾಡ್ತೀನಿ ಅಂದಿದ್ದಾರೆ ಮುನಿಯಪ್ಪ. ವಿಶೇಷವಾಗಿ ಆಶ್ಚರ್ಯವಾದ ಇದೆ, ಯಾರು ನಿಜವಾಗಿ ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ. ಡ್ರಾಮಾ ಅದು. ಯಾರು ಕೂಡ ರಾಜೀನಾಮೆ ಕೊಡಲ್ಲ. ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ. KH ಮುನಿಯಪ್ಪನವ್ರಿಗೆ ಸೀಟ್ ಕೊಟ್ಟರೆ ಹೇಗೋ ಮಾಡಿ ಗೆದ್ಕೊಂಬರ್ತಾರೆ. ಅಲ್ಲ, ಮುನಿಯಪ್ಪನವ್ರು ಗೆದ್ಕೊಂಬರ್ತಾರೆ. ಇಷ್ಟು ದಿನ ನಿರಾಯಸವಾಗಿದ್ದೀವಿ 4 ವರ್ಷ. ನಾವು ನಮಗೆ ನಾವೇ ರಾಜ್ಯರಿದ್ದೀವಿ, ಇದು ಕಷ್ಟ ಬೇಡ ಅಂತೇಳಿ ಒಂದು ಡ್ರಾಮಾ ಮಾಡಿದ್ದಾರೆ. ಮುನಿಯಪ್ಪ ಅವರು ಗೆದ್ರೆ ನಡೆಯಲ್ಲ ಕೋಲಾರದಲ್ಲಿ ಅಂತ ಯಾರಿಗೂ ಅಡ್ಡ ಹೋಗಿರಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು, ನನ್ನ ಕೆಲಸ ಡೆಲ್ಲಿ ಆಯಿತು, ನಾನಾಯಿತು ಅಷ್ಟರಲ್ಲಿದ್ದನ್ನೇ. ಯಾರ ಕೆಲಸಕ್ಕೂ ನಾವು ಅಡ್ಡ ಹೋಗೋದು. ಪಕ್ಷದ ವರ್ಚಸ್ಸು, ಪಕ್ಷಕ್ಕೆ ಗೌರವ ತರುವಂಥ ಶಿಸ್ತಾಗಿ ನಡ್ಕೊಳ್ಳುವಂಥವ್ರು ನಾವು ಆಗಬೇಕಾಗತ್ತೆ. ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಇರಬೇಕಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಆ ಭಾಗದಲ್ಲಿ ಮುಖಂಡರು ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಲಿಸದೆ ಹೋದರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ನಮಗೂ ಕೂಡ ಕೆಲವೊಂದು ಸ್ಥಾನಮಾನಗಳು ಸಿಗ್ತಾ ಇರಲಿಲ್ಲ. ಯಾವುದೇ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು ಸತ್ಯ, ನಿಜ. ಬಹಳ ವರ್ಷಗಳ ಕಾಲ ರಾಜಕೀಯದಲ್ಲಿ ಉಳ್ಕೊಂಡಿದ್ದಾರೆ, ಜನಗಳ ಸೇವೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಳ್ಳೆಯವ್ರನ್ನೇ ಸಂಪಾದಿಸ್ಕೊಂಡಿರಲ್ಲ, ವಿರೋಧ ಮಾಡೋರ್ನು ಸಂಪಾದಿಸ್ಕೊಂಡಿರ್ತಾರೆ. ಬರೀ ಒಳ್ಳೆಯವ್ರನ್ನೇ ಸಂಪಾದನೆ ಮಾಡೋಕ್ಕಾಗಿರಲ್ಲ, ವಿರೋಧ ಮಾಡೋರು ಕೂಡ ಇರಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡೋರು ಬೇಕು, ಇದ್ದಾರೆ, ತಪ್ಪಲ್ಲ. ಆದರೆ ಪಕ್ಷದ ಇತಿಮಿತಿಯಲ್ಲಿ, ಪಕ್ಷದ ವೇದಿಕೆಯಲ್ಲಿ ನಾವು ಬಾಯಿ ತೆಗೆಯೋದು, ಮಾತಾಡ್ಕೊಳ್ಳೋದು, ಅಭಿಪ್ರಾಯಗಳನ್ನ ತಿಳಿಸೋವಂಥ ವೇದಿಕೆ ಆಗಬೇಕು. ಪಕ್ಷ ಒಂದು ವೇದಿಕೆ ಇದೆ. ನಮಗೆ ಅಂತ ದೊಡ್ಡವರು ಇರ್ತಾರೆ, ಪಕ್ಷದಲ್ಲಿ ಹಿರಿಯರು ಇರ್ತಾರೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೆ ಜನಪರವಾಗಿರುವಂಥ ಕಾಳಜಿ ಇದೆ, ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿದ್ದಾರೆ. ಅವ್ರಿಗಿರುವಂಥ ಅನುಭವಕ್ಕಿಂತ ನಾವೇನು ದೊಡ್ಡವರಲ್ಲ. ಏನೇ ಒಂದು ಪಕ್ಷದ ಇತಿಮಿತಿಯಲ್ಲಿ ಏನೇ ಕಷ್ಟ ಸುಖ ಬಂದರು, ನಮಗೆ ಬಂದರು, ಅವ್ರಿಗೆ ಬಂದರು, ನಾವು ಎಲ್ಲಿ ಮಾತಾಡ್ಕೋಬೇಕಂದ್ರೆ ನಮ್ಮ ಜಿಲ್ಲೆಯವರು ಗೌರವ ತರಬೇಕು ನಮ್ಮ ಜಿಲ್ಲೆಗೆ ಅಂತಂದರೆ, ಶೋಭೆ ತರಬೇಕು ನಮ್ಮ ಜಿಲ್ಲೆಗೆ ಅಂತಂದರೆ ಒಂದು ವೇದಿಕೆ ಇದೆ, ಅದು ಕೊಟ್ಟಿದ್ದಾರೆ. ನಮ್ಮ ನಾಯಕರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇದೆ. ಅದು ಇನ್ನೊಂದು ಜಾಗದಲ್ಲಿ ಹೇಳಿದಾಗ ಇಂಡೈರೆಕ್ಟಾಗಿ ನಾವು ನಮ್ಮ ಪಕ್ಷ ಇವತ್ತು ಯುದ್ಧಕ್ಕೆ ಸಜ್ಜಾಗಿದೆ. ನಾವು ಶಸ್ತ್ರಗಳನ್ನ ತ್ಯಜಿಸೋ ಅಂಥದ್ದಲ್ಲ, ಯುದ್ಧಕ್ಕೆ ನಾವು ರೆಡಿ ಆಗಿದ್ದೀವಿ. ಯುದ್ಧ ಮಾಡೇ ಮಾಡ್ತಾರೆ. ಪಕ್ಷ ನಿರ್ಧಾರ ಮಾಡಿಬಿಟ್ಟಿದೆ. ಎಲೆಕ್ಷನ್ಸ್ನ ಫೇಸ್ ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತಾರೆ. ಯಾರನ್ನ ಆಯ್ಕೆ ಮಾಡಬೇಕು ಬಿಡಬೇಕು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು. ಅವರ ಆಶ್ರಯದಲ್ಲಿ ಬೆಳೆದಿದ್ದೀವಿ, ಬೆಳೆದು ಈ ಸ್ಥಾನಮಾನದವರೆಗೂ ಬಂದಿದೆ. ನನ್ನ ಕುಟುಂಬ ಆಗಲಿ, ನನ್ನ ತಂದೆಯವರಾಗಲಿ, ನಾವು ಆ ಗೌರವ ನಮ್ಮ ಪಕ್ಷಕ್ಕೆ ಕೊಡ್ತೀವಿ. ಎಲ್ಲದಕ್ಕಿಂತ ಮುಖ್ಯ, ನಮಗಿಂತ ಮುಖ್ಯ ನಮ್ಮ ಪಕ್ಷನೇ ನಮಗೆ ಮುಖ್ಯ. ನಮ್ಮ ಪಕ್ಷ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಪಕ್ಷಕ್ಕೆ ನಾವು ಎಲ್ಲ ಮುನಿಯಪ್ಪ ಅವರು 5 ಗಂಟೆಯ ನಂತರದಲ್ಲಿ ಮೀಟಿಂಗ್ ಆಗಲಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಮಾಡ್ತಾ ಇರುವಂತಹ ಸೂತ್ರಧಾರಿ ಯಾರು ಅನ್ನೋದು ಗೊತ್ತಿದೆ ಅನ್ನುವಂತಹ ಅಂಶವನ್ನು ಕೂಡ ಅವರು ಮಾತನಾಡಿದ್ದಾರೆ. ಈ ಕಡೆಗೆ ಮುನಿಯಪ್ಪ ಅವರ ಪುತ್ರಿ ರೂಪಾ ಶಶಿಧರ್ ಅವರು ಕೂಡ ಮಾತನಾಡೋ ಮೂಲಕವಾಗಿ ಎಲ್ಲವೂ ಕೂಡ ಇತಿಮಿತಿಯಲ್ಲಿ ಇರಬೇಕು, ಪಕ್ಷದ ವೇದಿಕೆಯಲ್ಲಿ ಎಲ್ಲವೂ ಚರ್ಚೆ ಆಗಬೇಕು. ಬಹಿರಂಗವಾಗಿ ಈ ರೀತಿಯಾದಂತಹ ಒಂದು ಚರ್ಚೆಗಳನ್ನ ಮಾಡೋದ್ರಿಂದಾಗಿ ನಮ್ಮ ಕ್ಷೇತ್ರಕ್ಕೂ ಕೂಡ ನಾವು ಗೌರವವನ್ನು ತರೋದಿಲ್ಲ, ಪಕ್ಷಕ್ಕೂ ಕೂಡ ಗೌರವ ತಂದಂತೆ ಆಗೋದಿಲ್ಲ. ಎಲ್ಲಾ ರೀತಿಯ ವಿಚಾರಗಳಿದ್ರೂ ಕೂಡ ಸಿಎಂ ಮತ್ತು DCM ಅವರ ಸಮ್ಮುಖದಲ್ಲಿ ಚರ್ಚೆ ಆಗಲಿ ಅಂದಿದ್ದಾರೆ.